ಇದೇನ್ ರಮಣ್ಣ ಇಲ್ಲಿ ಕೂತಿದ್ದೀಯಾ? ನಿನ್ನನ್ನು ಎಲ್ಲೆಲ್ಲಿ ಅಂತ ಹುಡ್ಕೋದು? ಮಂಜ ಎಲ್ಲಿ? ಅವನು ಕಕ್ಕಂಬ, ಊಟ ಮಾಡುವಂತ್ರೆ. ನಂಗೆ ಹಸಿವಿಲ್ಲ ಸರ್ದವ. ಇದೇನಪ್ಪ ಇದು ಹೊಸ್ದಾಗೈತೆ? ನಮ್ಮ ಪೈಲ್ವಾನನ್ಗೆ ಹಸಿವಿಲ್ವೇ? ಈ ಸಾರ್ದಕ್ನ ಹತ್ರ ಸುಳ್ಳು ಹೇಳ್ಬೇಡ. ಹೋಗು, ಆ ಮಂಜನ್ನ ಕಕ್ಕೊಂಬ ಹೋಗು. ಸರ್ದವ, ನನಗೆ ಹಸಿವಿಲ್ಲ. ನೀನೇ ಬೇಕಾದ್ರೆ ಅವನ್ನ ಕರಿ. ಮಂಜ, ಏ ಮಂಜ, ಮಂಜ. ನೀನು ಎಷ್ಟು ಕುಕ್ಕೊಂಡ್ರು ಅವ್ನು ಬರೋಕ್ಕಿಲ್ಲ. ಅವನು ಹುಷಾರಿಲ್ಲ ಅಂತ ನಂತವನೇ ಸುಳ್ಳು ಹೇಳವನೆ. ಅವನೇನೋ ಮುಚ್ಚಿಡ್ತವನೆ ಅನ್ನಿಸ್ತೈತೆ. ಅಯ್ಯೋನ ಅಂತವ್ ಸರಿಯಾಗಿ ಮಾತಾಡಲಿಲ್ಲ ಗೊತ್ತಾ? ಹೆಂಗ್ ತಾನೇ ಮಾತಾಡ್ತಾರೆ ಹೇಳಿ ಪಾಪ. ಯಾಕೆ, ಏನಾಯ್ತು ಸರ್ದವ? ಅವ್ರ ನಿಯತ್ತಿನ ಮ್ಯಾಕೆ ಅನುಮಾನ ಪಟ್ರೆ ಅವ್ರು ಹೆಂಗ್ ಮಾತಾಡ್ತಾರೆ ರಮಣ? ಏನು? ಹೌದು ರಮಣ, ಇವತ್ತು ಸೊಸೆಮ್ಮ ಮಂಜನ್ನ ಮನೆಗೆ ಕರೆದು 2 ಗಾಡಿ ಕಬ್ಬಿನ ಲೆಕ್ಕ ಕೇಳಿದ್ರು. ಆದರೆ ಅದ್ರ ಬಗ್ಗೆ ಅವನು ಏನು ಮಾತಾಡದೆ ಸುಮ್ಕೆ ನಿಂತಿದ್ದ ರಮಣ. ಏನು ಹೇಳ್ತಿದ್ದೆ ಸರ್ದವ? ಅವನಿಗೆ ಲೆಕ್ಕ ಬರೀ ಅಂತ ಹೇಳಿದ್ ನಾನೇ. ಸೊಸೆಮ್ಮ ಪಾಪ ಅವನಿಗೆ ಶಾನೆ ಅವಮಾನ ಮಾಡಿಬಿಟ್ರು ಕಣಪ್ಪ. ನೊಂದ್ಕೊಂಡ್ಬಿಟ್ಟ. ಅವನ್ನ ತೋಟದ ಮನೆ ಬಿಟ್ಟು ಬೇರೆ ಹೋಗು ಅಂತ ಹೇಳವ್ರೆ. ಏನು, ಮನೆ ಬಿಟ್ಟೋಯ್ತ ಅವನ? ಪಯ ನಡಿ ಮಂಡಮ್ಮ. ವಾರೇ ವಾ, ಸಬ್ಬಾಸ್ ಕಣ್ಲಾ. ಇದೇನಾ ದೋಸ್ತಿ ಅಂದರೆ? ಹಾಂ, ನಿನ್ನನ್ನು ಕುಚ್ಚುಕ್ಕು ದೋಸ್ತಿ ಅಂತೆಲ್ಲ ಹೇಳ್ತಿದ್ದೆ. ಇದೇನಾ? ಯಾರೋ ಏನೋ ಹೇಳ್ಬಿಟ್ರು ಅಂತ ಈ ಗೆಳಿನ ಬಿಟ್ಟು ಹೋಗಿ ಹೋಗ್ತಿದ್ಯಾ ಅಲ್ವಾ? ಹಾಗಲೇ ಏಯ್, ನೀನು ನನ್ನ ಮೆಚ್ಚಬೇಕಣ್ಲಾ. ನಿಂಗೆ ನಾನು ಬೈದಿರ್ಬೋದು, ಮಾತಿಗೆ ಹೇಳ್ದೈಟ್ ಹೊಡಿತೀನಂತನೂ ಹೇಳಿರ್ಬೋದು. ಆದರೆ ಜೀವಕ್ಕೆ ಜೀವ ಕೊಡೋ ದೋಸ್ತಿ ಕಣ್ಲಾ ನಂದು. ಕಂಪ್ಯೂಟರ್ ಬಂದ ಮೇಲೆ ಸ್ಕೂಲ್ ತುಂಬ ಹಬ್ಬ ಆಗಿದೆ. ಎಲ್ರಿಗೂ ಸ್ವೀಟ್ಸ್ ಕೊಡಬೇಕು ಅಂತಿದ್ಯಲ್ಲ ಜಾನಕಿ. ಕಂಪ್ಯೂಟರ್ ತರೋಕ್ಕೆ ಮುಖ್ಯ ಕಾರಣನೇ ರಾಮಣ್ಣ. ರಾಮಣ್ಣಂಗೆ ಸ್ವೀಟ್ಸ್ ಕೊಟ್ಟಿಯಾ? ಹಾನು ಇವತ್ತು ಬೆಳಗ್ಗೆ ಸ್ಕೂಲಿಗೆ ಬರ್ತಾನೆ ಕೊಟ್ಟು ಬಂದೆ. ಆ ಮನುಷ್ಯನ ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲ. ನಾನು ಕಂಪ್ಯೂಟರ್ ತರಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಸ್ವೀಟ್ಸ್ ಕೊಡೋಕ್ಕೆ ಹೋದರೆ ತಲೆ ಎತ್ತಿನೂ ನೋಡಲ್ಲ ಅಂತಾರೆ. ನಾನೇ ಹಿಂದಿಂದ ಓಡೋಗಿ ಮಾತಾಡಿಸ್ಬೇಕು. ಒಳ್ಳೆಯವನು ಬೇಕು ಅಂದರೆ ಓಡಲೇಬೇಕು. ಏನೇ ಹೇಳ್ತಿದ್ಯಾ? ಏನಿಲ್ಲ, ನಿಂಗೊಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಆದರೂ ನೀನು ರಾಮಣ್ಣಗೆ ಹೇಳ್ದೆ ಹೋಗೋ ನಿರ್ಧಾರ ಮಾಡಬಾರ್ದಿತ್ತು ಕಣ್ಮಂಜ. ಆ ಸಮಯದಲ್ಲಿ ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ಕಣಕ್ಕೋ. ಮನ್ಸಿಗೆ ತುಂಬಾ ನೋವಾಗೋಯ್ತು. ಮಂಜಾ, ಮಂಜಾ, ಎಲ್ಲಿದ್ದಿಲ್ಲ? ಲವ್, ನಿಜವಾಗ್ಲೂ ನಿಂಗೆ ತಲೆ ಕೆಟ್ಟಾಯ್ತು ಕಣ್ಲಾ. ಯಾಕೆ ರಾಮಣ್ಣ? ಮತ್ತಿನ್ನೇನ್ಲ, ಅತ್ತಿಗೆ ಚಿಂತೆ ಬಿಟ್ಟು ಮನೆ ಹೋಗು ಅಂತ ಹೇಳಿದ್ರೆ ನೀನು ಮನೆ ಬಿಟ್ಟು ಹೋಗಕ್ಕೆ ನಿಂತ್ಕೊಬಿಟ್ಟಿದ್ದಲ್ಲ. ಹಿಂಗೆ ಏನು ಹೇಳಬೇಕು? ಏನು ಹೇಳ್ತಾ ಇದ್ದೀಯ ರಮಣ? ಹ್ಞೂ ಸಾರ್ದವ, ನಾನು ಅದಕ್ಕೆ ತಾವು ಮಾತಾಡಿದೆ. ನೀವು ಯಾಕೆ ಮಂಜಿಗೆ ಮನೆ ಬಿಟ್ಟು ಹೋಗಿ ಹೇಳಿದ್ರಿ ಅಂತ. ಅವ್ರೇನೋ ಹೇಳಿದ್ರೆ ಇವನೇನೋ ಕೇಳಿಸ್ಕೊ ಬಂದವನೆ. ಲವ್, ಅದಕ್ಕೆ ಕಣ್ಲಾ ನಿಂಗೆ ಪೆದ್ದ ಪೆದ್ದ ಅನ್ನೋದು. ಕೆಪ್ ನನ್ನ ಮಗನೇ, ಬಾ ಭಾನುವಾರ ಸಂತೆಲಿ ಕಿವಿಗೆ ಮಿಷಿನ್ ಹಾಕ್ಸ್ಕೊಡ್ತೀನಿ. ಸೊಸೆಮ್ಮ ಹಂಗಂದ್ರ ರಮಣ? ಹ್ಞೂ ಸರ್ದವ, ಇಂಥ ಅದಕ್ಕೆ ಸಿಗಕ್ಕೆ ನಾವೆಲ್ಲ 8 ಜನ್ದಾಗ ಪುಣ್ಯ ಮಾಡಿದ್ವು. ಅದು ಅಲ್ಲದೆ ಅವರೇ ಬಂದು ಮಂಜು ತವಾಗ ಸಮಯ ಕೇಳ್ತೀನಂತನೋ ಅಂದರು. ಮಂಜ, ನೀನು ಹೇಳ,
ನೀನು ಮಾಡಿದ ತಪ್ಪಿಗೆ ಅವ್ರು ಯಾಕ್ಲಾಕ್ ಸಮಯ ಕೇಳಬೇಕು? ಅದಕ್ಕೆ ಬೇಡ ಅಂತೇಳಿ ನಾನೇ ಬಂದ್ಬಿಟ್ಟೆ. ರಾಮಣ್ಣ, ಮನೆ ಲೆಕ್ಕ ಎಲ್ಲ ನಿಂತವ ಕೇಳಿಲ್ವೇ? ಹ್ಞೂ ಕೇಳಿದ್ರಯ್ಯ. ಇನ್ಮ್ಯಾಕೆ ಮನೆ ಲೆಕ್ಕ ಎಲ್ಲ ನೀವೇ ನೋಡ್ಕೊಳ್ಳಿ ಅಂತೇಳಿ ಬಂದ್ಬಿಟ್ಟೆ. ಏನೋ ಹ್ಞೂ ಸರ್ದವ, ಮೊದಲು ಬೇಡ ಅಂದರು, ಆಮ್ಯಾಕೆ ನಾನು ಒತ್ತಾಯ ಮಾಡಿ ಕೇಳ್ಕೊಂಡಿದ್ದಕ್ಕೆ ಒಪ್ಕೊಂಡಿದ್ದು. ಲೋ ಮಂಜ, ಇನ್ಮ್ಯಾಕೆ ನಮಗೆ ಲೆಕ್ಕ ತಲೆನವೇ ಇಲ್ಲ ಕಣ್ಲ. ನಮ್ಮ ಕ್ಯಾಮೆ ಮಾಡ್ಕೊಂಡು ನಾವು ಆರಾಮಾಗಿರ್ಬೋದು. ನೋಡ್ದಾ ಎಂಥ ಒಳ್ಳೆ ಅದಕ್ಕೆ ಸಿಕ್ಕವ್ರೆ. ನೀನು ಆತ್ರಕ್ಕೆ ಬಿದ್ದು ಮನೆ ಬಿಟ್ಟು ಹೋಗಕ್ಕೆ ನಿಂತಿದ್ದಲ್ಲ, ಬಡ್ಡೆ ಇದ್ನೆ. ಡೇಯ್, ಇನ್ನೊಂದು ಕಿತ ಏನಾರ ಹಿಂಗೆ ಮಾಡ್ದೋ ಹಂಗೆ ಗುದ್ದಾಕ್ಬಿಡ್ತೀನಿ. ರಮಣ, ನೀನು ತುಂಬ ಮುಗ್ಧ ಕಣಪ್ಪ. ನಿನ್ನ ಬಗ್ಗೆನೂ ಕಾಳಜಿ ತಗೋ. ನನ್ನ ನೋಡ್ಕೊಳಕ್ಕೆ ನೀವೆಲ್ಲರೂ ಇಲ್ವೇ? ನಂಗೆ ಇನ್ನೇನು ಬೇಕು? ಲೇ ಮಂಜ, ರೆಡಿ, ಆರಾಮಾಗಿ ಮನಿಕೋ, ಏನು ತಲೆ ಕೆಡಿಸ್ಕೊಬೇಡ. ಬೆಳಗ್ಗೆ ಮಾತಾಡಮ್ಮ. ಬರ್ನಾ? ಅಯ್ಯ ಬರ್ತೀನಿ. ಮಂಜ, ಹುಷಾರ್ ಕಣಪ್ಪ, ನಾನು ಬರ್ತೀನಿ. ನಡಿ ರಮಣ. ಬಂಗಾರದಂಥವನು ರಾಮಣ್ಣ. ಅವನ ಒಳ್ಳೆತನನ ಕೆಲವರು ಅವ್ರ ಲಾಭಕ್ಕೆ ಬಳಸ್ಕೊತವ್ರೆ. ನಿಂಗೇನ ತಲೆ ಕಿಡಿದೆ ನಂದಿ? ಯಾರೋ ಮಾಡಿದ ತಪ್ಪು ನಿನ್ನ ತಲೆ ಮೇಲೆ ಯಾಕೆ ಹಾಕೋತಿದ್ಯಾ? ಇನ್ನೇನು ಮಾಡಲಿ, ನಾನು ಈ ಮನೆ ಸೊಸೆ ಆದಾಗಿಂದ ಮಾಡ್ತಿರೋ ಕೆಲಸ ಅದೇ ತಾನೆ. ಆದರೂ ಒಂದು ಪೈಸಾ ಬೆಲೆ ಸಿಗೋದಿಲ್ಲ ಈ ಮನೇಲಿ. ಓ, ಇದೇನಿದು ಗಿಫ್ಟಾ? ಅರೆ ಸೀರೆ, ವಾಚ್. ಓಹೋ, ಯಾರಿಗಿದೆಲ್ಲ? ಇನ್ಯಾರಿಗೆ? ನನ್ನ ಮುದ್ದು ಹೆಂಡತಿಗೆ. ಓಹೋ, ಸ್ಯಾರಿ ತುಂಬ ಚೆನ್ನಾಗಿದೆ ಕಣ್ರಿ. ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಹೌದು, ನೀವು ಮಾವ ಬೆಂಗಳೂರಿಗೆ ಯಾಕೆ ಹೋಗಿದ್ರಿ? ಇನ್ಯಾಕೆ? ಅಣ್ಣಂಗೆ ಹೆಣ್ಣು ನೋಡೋಕೆ. ಗೊತ್ತಿತ್ತು. ಶಾರದಕ್ಕ ನಿಮಗೆ ಮೊಸರು ಸಕ್ಕರೆ ತಂದು ಕೊಟ್ಟಾಗಲೇ ನನಗೆ ಅನುಮಾನ ಬಂದಿತ್ತು. ಯಾವ ಮನೆತನದ ಹುಡುಗಿ? ದೇವಣ್ಣವ್ರು ಗೊತ್ತಾ ನಿಂಗೆ? ದೇವಯ್ಯ, ಮಿನಿಸ್ಟರ್ ದೇವಯ್ಯನವರ? ಹಾಂ, ಅವರೇ. ಎಂಥ ಮನೆ ಅಂತೀಯ ನಂದಿ? ಯಪ್ಪ, ಅವ್ರು ಕಾರ್ ನಿಲ್ಲಿಸೋ ಜಾಗ ಅಂದರೆ ನಮ್ಮ ಮನೆ ಲೆಕ್ಕ ಹಾಕು. ನಿಮ್ಮ ಅಪ್ಪನಿಗೆ ದೊಡ್ಡ ಮನುಷ್ಯ ನಂದಿ ಅವರು. ಕೋಪ ಮಾಡ್ಕೋಬೇಡ ನಂದಿ. ಸಮಾಧಾನ ಸಮಾಧಾನ, ಕೂತ್ಕೋ. ಅಂದರೆ ನಿಮ್ಮ ಅಪ್ಪ ಏನಷ್ಟು ದೊಡ್ಡ ಮನುಷ್ಯ ಅಲ್ಲ ನಂದಿ ಅವರು. ನಿಮ್ಮ ಅಪ್ಪ ಎಲ್ಲಿ, ಅವರೆಲ್ಲಿ? ನಿಮ್ಮ ಅಪ್ಪ ಏನೇ ದೊಡ್ಡ ಮನುಷ್ಯ ಅಲ್ಲ. ನಿಮ್ಮ ಅಣ್ಣ ನೋಡಿದ್ರೆ ಮದುವೆನೇ ಆಗಲ್ಲ ಅಂತಾರೆ. ನೀವು ನೋಡಿದ್ರೆ ಬೆಂಗಳೂರುವರೆಗೂ ಹೆಣ್ಣು ನೋಡೋಕೆ ಹೋಗಿದ್ದೀರಲ್ಲ, ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗದೇನು? ಅಪ್ಪ ಹೇಳಿದ್ಮೇಲೆ ಅಣ್ಣ ಉಲ್ಟಾ ಮಾತಾಡ್ತಾನ? ನಿಮ್ಮ ಅಣ್ಣ ಮದುವೆ ಆದರೆ ನನಗೂ ಖುಷಿನೇ. ಆದರೆ ನಾನು ಇಷ್ಟು ದಿನ ಪಟ್ಟಿದ್ದ ಕಷ್ಟ ಎಲ್ಲ ಹೆಚ್ಚಾಗುತ್ತಷ್ಟೆ. ಅದೇ ಹೆಂಗೆ? ನಿನ್ನ ಕೈ ನೋವು ಅಂತಿದ್ಯಲ್ಲ, ನಾನೇನು ಬಂದು ತೊಗೊಂಡು ಹೋಗ್ತೀನಿ. ಇದಿಲ್ಲೇ ಇರಲಿ, ನಾನು ರಘುಪತಿ ಸರ್ಗೆ ಹೇಳ್ಬಿಟ್ಟು ಬರ್ತೀನಿ. ಪರವಾಗಿಲ್ಲಮ್ಮ, ನಾನು ತೊಗೊಂಡು ಹೋಗ್ತೀನಿ. ರವೆ ಉಂಡೆ ಏನಾದರೂ ತಿನ್ಕೊಂಡು ಹೋಗು. ಜಾನಕಿ, ತಗೊಂಡು ಬಾ. ತಗೊಳ್ಳಿ.